ಸತತ ಎರಡನೆಯ ಬಾರಿಯೂ ಭಾರತದ ಷೇರು ಮಾರುಕಟ್ಟೆ ಮಾರಾಟದ ಒತ್ತಡದಿಂದ ಕುಸಿಯಿತು. ವ್ಯಾಪಾರ ಸಂಘರ್ಷದ ಅಪಾಯಗಳು ಮತ್ತು ಬಲಹೀನ ಗಳಿಕೆಯ ನಡುವೆ ಜಾಗತಿಕವಾಗಿ ದುರ್ಬಲವಾದ ಮುನ್ಸೂಚನೆಗಳು ನೀಡ್ತಾ ಇವೆ. ಕಳೆದ ಮಂಗಳವಾರ 0.40% ಕುಸಿದಿದ್ದ ಸೆನ್ಸೆಕ್ಸ್ ದಿನದ ವಹಿವಾಟಿನಲ್ಲಿ 1200 ಅಂಕಗಳು ಅಥವಾ 1.5% ಕುಸಿತ ಕಂಡು 82.01058ಕ್ಕೆ ತಲುಪಿತು. ಆದರೆ ನಿಫ್ಟಿ 50 ಸೂಚ್ಯಂಕವು ದಿನದ ವಹಿವಾಟಿನಲ್ಲಿ 25,200 ಅಂಕಗಳನ್ನು ದಾಟಿ 25,171.35ಕ್ಕೆ ಇಳಿದಿತ್ತು. ಇದು ಸಾಕಷ್ಟು ಗಮನ ಸೆಳೆಯುವಂತೆಯೂ ಮಾಡಿತ್ತು. ಆದರೆ ಮಾರುಕಟ್ಟೆಯ ಸೆನ್ಸೆಕ್ಸ್ ಅಂತಿಮವಾಗಿ 1066 ಪಾಯಿಂಟ್ಗಳು ಅಥವಾ 1.28% ಕುಸಿತದೊಂದಿಗೆ 82,180.47ಕ್ಕೆ ಇಳಿದು, ಆದರೆ ನಿಫ್ಟಿ 50.353 ಪಾಯಿಂಟ್ಗಳಷ್ಟು ಅಥವಾ 1.38% ನಷ್ಟದೊಂದಿಗೆ 25,232.50ಕ್ಕೆ ಕೊನೆಗೊಂಡಿತು. ಬಿಎಸ್ಇ ಮಿಡ್ ಕ್ಯಾಪ್ ಸೂಚ್ಯಂಕವು 2.52% ಕುಸಿದರೆ ಸ್ಮಾಲ್ ಕ್ಯಾಪ್ ಸೂಚ್ಯಂಕಗಳು 2.74% ಕುಸಿತ ಕಂಡಿದ್ದು, ಭಾರತದ ಏರಿಳಿತದ ಸೂಚ್ಯಂಕವು ಸುಮಾರು 8% ಜಿಗಿದಿದ್ದು, ಇದು ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯೂ ಅಸ್ಥಿರವಾಗಿ ಉಳಿಯುವ ನಿರೀಕ್ಷೆಯನ್ನು ತಿಳಿಸುತ್ತದೆ. ಮಾರುಕಟ್ಟೆ ವಲಯಗಳಲ್ಲಿ ನಿಫ್ಟಿ ರಿಯಾಲ್ಟಿ 5%ಕ್ಕಿಂತ ಹೆಚ್ಚು ಕುಸಿದರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ 3% ಕುಸಿದವು. ಆಟೋ, ಐಟಿ, ಮೆಟಲ್ ಮತ್ತು ಫಾರ್ಮಾ ಸೂಚ್ಯಂಕಗಳು ತಲಾ 2% ಕುಸಿತ ಕಂಡಿದ್ದವು. ನಿಫ್ಟಿ ಬ್ಯಾಂಕ್ ಸೂಚ್ಯಂಕ 0.81% ಕುಸಿದರೆ ಹಣಕಾಸು ಸೇವೆಗಳ ಸೂಚ್ಯಂಕ 1.16% ಕುಸಿತ ಕಂಡಿತ್ತು. ಸತತ 2 ವಹಿವಾಟುಗಳಲ್ಲಿ 30 ಷೇರುಗಳ ಪ್ಯಾಕ್ ಸೆನ್ಸೆಕ್ಸ್ 1390 ಪಾಯಿಂಟ್ಗಳು ಅಥವಾ 1.7% ಕುಸಿದಿದ್ದರೆ ನಿಫ್ಟಿ 50.1 8% ಕುಸಿದಿದೆ. ಬಿಎಸ್ಇ ಪಟ್ಟಿ ಮಾಡಿದ ಸಂಸ್ಥೆಗಳ ಒಟ್ಟಾರೆ ಮಾರುಕಟ್ಟೆ ಬಂಡವಾಳವು ಕಳೆದ ಶುಕ್ರವಾರ ಸುಮಾರು 468 ಲಕ್ಷ ಕೋಟಿಗಳಿಂದ 456 ಲಕ್ಷ ಕೋಟಿಗಳಿಗೆ ಕುಸಿದಿದ್ದರಿಂದ ಹೂಡಿಕೆದಾರರು ಕೇವಲ 2 ವಹಿವಾಟುಗಳಲ್ಲಿ ಸುಮಾರು 12 ಲಕ್ಷ ಕೋಟಿ ರೂಪಾಯಿಗಳಷ್ಟು ನಷ್ಟ ಅನುಭವಿಸುವಂತಾಗಿತ್ತು. ಇದರ ಬಗ್ಗೆ ಗಮನಿಸಿದಾಗ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿನ ಕುಸಿತದ ಹಿಂದಿನ ಪ್ರಮುಖ 5 ಅಂಶಗಳನ್ನು ನಾವು ಮರೆಯಬಾರದು. ಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಸ್ವಾಧೀನದ ಬಗ್ಗೆ ಆಕ್ರಮಣಕಾರಿ ನಿಲುವನ್ನು ಹೊರಹಾಕಿದ ನಂತರ ಹೂಡಿಕೆದಾರರು ವಿಸ್ತರಿತವಾದ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಈ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ 8 ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಸುಂಕ ವಿಧಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ದು, ಇದಕ್ಕೆ ಪ್ರತಿಕ್ರಿಯೆಯಾಗಿ ಯುರೋಪಿಯನ್ ನಾಯಕರು ಕೂಡ ಇದು ಅಮೆರಿಕದ ನಿಲುವನ್ನು ಯಾವ ರೀತಿಯಾಗಿ ಖಂಡಿಸಬೇಕು ಎಂಬ ಗೊಂದಲದಲ್ಲಿವೆ. ಇನ್ನು ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಫೆಬ್ರವರಿ 1ರಂದು ಯುರೋಪಿಯನ್ ದೇಶಗಳಿಗೆ 10% ಲೆವಿ ಟ್ಯಾಕ್ಸ್ ವಿಧಿಸುವ ಬೆದರಿಕೆಯನ್ನು ಟ್ರಂಪ್ ಹಾಕಿದ್ದಾರೆ. ಯುರೋಪಿಯನ್ ಒಕ್ಕೂಟವು 108 ಮಿಲಿಯನ್ ಮೌಲ್ಯದ ಅಮೆರಿಕನ್ ಸರಕುಗಳ ಮೇಲೆ ಸುಂಕ ವಿಧಿಸುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಗ್ರೀನ್ಲ್ಯಾಂಡ್ ಸುಂಕಗಳ ಕುರಿತು ಅಮೆರಿಕ, ಯುರೋಪ್ ಬಿಕ್ಕಟ್ಟಿನ ಕುರಿತು ಸ್ವಲ್ಪ ಸ್ಪಷ್ಟತೆ ಬರುವವರೆಗೆ ಮಾರುಕಟ್ಟೆಯಲ್ಲಿನ ಏರಿಳಿತವು ಹೀಗೆಯೇ ಮುಂದುವರಿಯುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮುಖ್ಯವಾಗಿ ಉಭಯ ರಾಷ್ಟ್ರಗಳು ತಮ್ಮ ನಿಲುವುಗಳನ್ನು ಗಟ್ಟಿಗೊಳಿಸುವುದರಿಂದ ಈ ಸಂಘರ್ಷ ಸ್ವಲ್ಪ ಸಮಯದವರೆಗೆ ಮುಂದುವರಿಯುತ್ತದೆ ಎಂದು ತಂತ್ರಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲದೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು FIIಗಳು ಭಾರತೀಯ ಷೇರುಗಳನ್ನು ನಿರಂತರವಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಜನವರಿಯಿಂದ ಇಲ್ಲಿಯವರೆಗೆ ಭಾರತ-US ವ್ಯಾಪಾರ ಒಪ್ಪಂದದ ಬಗ್ಗೆ ನಿರಂತರ ಆತಂಕಗಳು, ಡಾಲರ್ ಎದುರು ರೂಪಾಯಿಯ ದುರ್ಬಲತೆ ಮತ್ತು ಗಳಿಕೆಯ ಹೊಂದಾಣಿಕೆಯ ನಡುವೆಯೂ ಅವರು ನಗದು ವಿಭಾಗದಲ್ಲಿ ರೂಪಾಯಿ 29,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಭಾರತೀಯ ಷೇರುಗಳನ್ನು ಮಾರಾಟ ಮಾಡಲಾಗಿದೆ. ಇನ್ನು ವಿದೇಶಿ ಹೂಡಿಕೆದಾರರು ಗಣನೀಯವಾಗಿ ಷೇರುಗಳನ್ನು ಮಾರಾಟ ಮಾಡುತ್ತಲೇ ಇದ್ದಾರೆ. ಕಳೆದ 2 ದಿನಗಳ ಹಿಂದಿನವರೆಗೂ ವಿದೇಶಿ ಬಂಡವಾಳ ಹೂಡಿಕೆದಾರರು ಈ ತಿಂಗಳು ಸುಮಾರು 22,000 ಕೋಟಿ ರೂಪಾಯಿಗಳಷ್ಟು ಷೇರುಗಳನ್ನು ಮಾರಾಟ ಮಾಡಿದ್ದರು. ಇದು ಹೆಚ್ಚಿನ ಮಟ್ಟದಲ್ಲಿದೆ ಮತ್ತು ಮಾರುಕಟ್ಟೆಯ ಮೇಲೆ ಹೊರೆಯಾಗುತ್ತದೆ ಎಂದು ಆರ್ಥಿಕ ಸಂಸ್ಥೆಗಳ ಸಂಶೋಧಕರು ವಿಶ್ಲೇಷಿಸಿದ್ದಾರೆ. ಹೆಚ್ಚಿರುವ ರಾಜಕೀಯ ಮತ್ತು ಸ್ಥಳೀಯ ಆರ್ಥಿಕ ಅಪಾಯಕಾರಿ ಬೆಳವಣಿಗೆಗಳು ಷೇರುಗಳ ನಿರೀಕ್ಷೆಗಳನ್ನು ಹುಸಿಯಾಗಿಸುವ ಆತಂಕವೂ ಇದೆ. ಮುಖ್ಯವಾಗಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ದಾಖಲೆ ಏರಿಕೆ ಕಂಡುಬಂದಿದ್ದು, ಹೂಡಿಕೆದಾರರು ಷೇರುಗಳಲ್ಲಿ ಲಾಭ ಗಳಿಸಲು ಚಿನ್ನ, ವಜ್ರ, ಬೆಳ್ಳಿಯಂತಹ ಲೋಹಗಳ ಮೇಲೆ ಹೂಡಿಕೆ ಮಾಡಲು ಮುಂದಾಗ್ತಾ ಇದ್ದಾರೆ. ಇನ್ನು ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗುತ್ತಿರುವುದರಿಂದ ಮಾರುಕಟ್ಟೆಯಲ್ಲಿನ ಬದಲಾವಣೆಗಳಾಗುವ ಸಾಧ್ಯತೆಗಳು ದಟ್ಟವಾಗಿವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಸರ್ಕಾರವು ಆರ್ಥಿಕ ಬೆಳವಣಿಗೆ, ಉದ್ಯೋಗ ಸೃಷ್ಟಿ ಮತ್ತು ಗ್ರಾಹಕರ ಬೇಡಿಕೆಗಳಿಗೆ ಸ್ಪಂದಿಸಬಹುದೆಂಬ ನಿರೀಕ್ಷೆಗಳನ್ನು ಬಜೆಟ್ ಮೇಲೆ ಜನರು ಹೊಂದಿದ್ದಾರೆ. ಸರ್ಕಾರವು ಬೆಳವಣಿಗೆ ಮತ್ತು ಹಣಕಾಸು ಬಲವರ್ಧನೆಯ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ನಿರೀಕ್ಷೆ ಇದ್ದೇ ಆದರೂ ಹಣಕಾಸು ಪರಿಸ್ಥಿತಿ ಗಟ್ಟಿಗೊಳಿಸುವುದರ ಕಡೆಗೂ ಒತ್ತನ್ನು ನೀಡುವುದರಿಂದ ಸರ್ಕಾರಿ ಬಂಡವಾಳದ ವೆಚ್ಚವು ಕಡಿತಗೊಳ್ಳಬಹುದು ಎಂಬ ಊಹಾಪೋಹಗಳು ಹೂಡಿಕೆದಾರರನ್ನು ಮತ್ತಷ್ಟು ಎಚ್ಚರದಿಂದ ಇರಿಸುವಂತೆ ಮಾಡಿವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.